ನಾನು ಈಗಾಗಲೇ ಹಿಂದೆ ಹೇಳ್ದಂಗೆ ಜನರ ಸಮಸ್ಯೆ ಆಲಿಸಲು ಒಂದು ಹೊಸ ಇಲಾಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಬ್ಬ ಮಂತ್ರಿಗೆ ಆ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ವಹಿಸ್ತಾ ಇದ್ದೇನೆ. ಅದು ಪ್ರಜಾ ಸೇವೆ ಇಲಾಖೆ ಅಂತ ಹೇಳಿ ಅದಕ್ಕೆ ಕರೀತಾ ಇದ್ದೇವೆ. ಯಾವುದೇ ಗ್ರೀವೆನ್ಸಸ್ ಇರಲಿ, ಜನರ ಸಮಸ್ಯೆ ಇರಲಿ, ಪ್ರತಿಭಟನೆ ಮಾಡೋರಿರಲಿ, ಅವರ ನೋವುಗಳನ್ನು ಹೇಳ್ಕೊಳ್ಳಿಕ್ಕೆ, ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸರ್ಕಾರದ ಆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆ ವಿಚಾರಗಳನ್ನು ತಲುಪಲಿಕ್ಕೆ ಈ ಇಲಾಖೆ ಕೆಲಸ ಮಾಡ್ತದೆ. ಇಲಾಖೆಗೆ ಸೂಕ್ತವಾದಂಥ ಅಧಿಕಾರಿಗಳು ಕೂಡ, ಒಬ್ಬ IAS ಅಧಿಕಾರಿ ಕೂಡ ಇದಕ್ಕೆ ಅವರಿಗೆ ಸೆಕ್ರೆಟರಿಯಾಗಿ ನೇಮಕವನ್ನು ನಾವು ಮಾಡ್ತಾ ಇದ್ದೇವೆ. ಈ ತೀರ್ಮಾನವನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಎಲ್ಲೇ ಪ್ರೊಟೆಸ್ಟ್ಗಳು ನಡೀತಾ ಇರಲಿ, ಅಪ್ಲಿಕೇಶನ್ ರಿಸೀವ್ ಮಾಡಿಕೊಂಡು ಇದನ್ನು ಕಾನೂನುಬದ್ಧವಾಗಿ ಸಹಾಯ ಮಾಡೋದಾದರೆ ನಾವು ಪ್ರೋಸೆಸ್ ಮಾಡ್ತೇವೆ ಮತ್ತು ಆ ಸಂಬಂಧಪಟ್ಟಂತ ಮಂತ್ರಿಗೆ ಅದನ್ನು ತಲುಪೋ ರೀತಿಯಲ್ಲಿ, ಇಲ್ಲ ಜಿಲ್ಲಾ ಮಿನಿಸ್ಟರ್ ರಿಸೀವ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳು ಮಾಡ್ಕೋಬಹುದು, ಇಲ್ಲ ಯಾವುದೇ ಅಧಿಕಾರ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಆ ಇಲಾಖೆಯಿಂದ ಪ್ರೋಸೆಸ್ ಆಗುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಆಮೇಲೆ ಪ್ರತಿ ಡಿಸ್ಟಿಕ್ ಮಿನಿಸ್ಟರ್ ಕಂಪಲ್ಸರಿ 2 ದಿನ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಈ ಒಂದು ಪ್ರಜಾ ಸೇವೆಯ ಅಭಿಯಾನವನ್ನ ಅವರು ಕಂಪಲ್ಸರಿ ಮಾಡಲೇಬೇಕು. ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ, 3ನೇ ಶನಿವಾರ, ಫಸ್ಟ್ ಸಾಟರ್ಡೆ ಆಫ್ ದಿ ಮಂತ್ ಆರ್ ಥರ್ಡ್ ಸಾಟರ್ಡೆ ಆಫ್ ದಿ ಮಂತ್. ರಜಾ ಇತ್ತು ಅಂತಂದ್ರೆ ಅದು ಹಿಂದಿನ ದಿನ ಅವರು ಹೋಗ್ತಾರೆ. ಏನಾದ್ರು ಗವರ್ಮೆಂಟ್ ರಜಾ ಇತ್ತು ಅಂತಂದ್ರೆ. ಸೊ ಎಲ್ಲ ಮಂತ್ರಿಗಳು ಕೂಡ, ಆ ಶಾಸಕರು ಯಾರು ಆ ಜಿಲ್ಲೆ ಆ ಕ್ಷೇತ್ರದ ಶಾಸಕರು ಇರ್ತಾರೆ, ಅವ್ರನ್ನ ಇಟ್ಕೊಂಡು ಸೊ ಅಲ್ಲಿ ಹೋಗಿ ಈ ಒಂದು ಜನರ ಸಮಸ್ಯೆಗಳನ್ನ ಸ್ಪಂದಿಸಲಿಕ್ಕೆ ಆ ಜನ ಪ್ರಜಾ ಸೇವೆ ಅಭಿಯಾನವನ್ನ ಮಾಡ್ತಾರೆ. ಎಲ್ಲ ಇಲಾಖೆಯ ಕೌಂಟರ್ಗಳು ಕೂಡ ಅಲ್ಲಿ ಇರ್ತದೆ. ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಇರಬೇಕು. ಏನೇನು ಅವ್ರದ್ದು ಗ್ರೀವೆನ್ಸಸ್ ಇದೆ ಮೊದಲೇ ಅವ್ರಿಗೆ ಜನರಿಗೆ ಆ ಮಂತ್ರಿ ಹೋಗೋದನ್ನ ನಾವು ತಿಳಿಸ್ತೇವೆ, ದಿನಾಂಕವನ್ನ ತಿಳಿಸ್ತೇವೆ. ಅಪ್ಲಿಕೇಶನ್ ಕೂಡ ಆ ತಾಲೂಕುಗಳಲ್ಲಿ ಏನು ಆ ತಾಲೂಕಲ್ಲಿ ಅಪ್ಲಿಕೇಶನ್ಸ್ ಇದೆ, ಆ ಅಪ್ಲಿಕೇಶನ್ಸ್ನ ಫಾರ್ಮ್ ಕೂಡ ನಾವು ಮುಂಚಿತವಾಗಿ ಅವ್ರಿಗೆ ತಲುಪಿಸುವಂತ ಕೆಲಸ ಮಾಡ್ತೇವೆ. ಬಂದು ಅವರು ಫಿಲ್ಅಪ್ ಮಾಡಿಬಿಟ್ಟು ತಂದು ಆ ಕೌಂಟರ್ಗಳಿಗೆ ಅವರೇ ಕೊಡ್ಬೋದು. ಅದನ್ನ ಯಾವ ರೀತಿ ಮಂತ್ರಿಗಳಿಗೂ ಕೊಡ್ಬೋದು, ಶಾಸಕರಿಗೂ ಕೊಡ್ಬೋದು, ಆ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಆದಷ್ಟು ಜನ ಬೆಂಗಳೂರು ಬಂದು ಇಲ್ಲಿ ಬಂದು ಕಾಯ್ಕೊಂಡಿದ್ದು ಕೊಡೋದ್ ಬದಲು, ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದ್ ಬದಲು ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ನಮ್ಮ ಉದ್ದೇಶ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಂಪಲ್ಸರಿ ತಿಂಗಳಿಗೆ 2 ದಿನ ಪ್ರತಿ ವಿಧಾನಸಭಾ ಕ್ಷೇತ್ರನೂ ಅವರು ಅವ್ರ ಜಿಲ್ಲೆಗೆ ಏನು ವಹಿಸಿರ್ತೀವಿ ಅವರು ಕಂಪಲ್ಸರಿ ಅವ್ರು ಹೋಗ್ಲೇಬೇಕಾಗ್ತದೆ. ನಾನು ಕೆಲವು ತಾಲೂಕುಗಳಿಗೆ ಆ ರೀತಿ ಪ್ರವಾಸವನ್ನು ಕೂಡ ನಾನು ಕೂಡ ಒಂದೊಂದು ದಿನ ಮಧ್ಯದಲ್ಲಿ ನಾನು ಮಾಡ್ತೇನೆ. ದಿಸ್ ಇಸ್ ನಂಬರ್ 1. ಎರಡನೇದು, ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಮೊನ್ನೆ ನಾನು ನಿಮಗೆಲ್ಲ ವ್ಯಕ್ತಪಡಿಸಿದ್ದೆ. ಪ್ರೈವೇಟೈಸೇಷನ್ ಆಫ್ ಪವರ್ ಬಗ್ಗೆ, ಒಂದು ದೊಡ್ಡ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಈಗಾಗಲೇ ಟಾಟಾ ಅವರು ಅರ್ಜಿ ಹಾಕೊಂಡಿದ್ದಾರೆ. ಸೊ ಆಗುವುದಿಲ್ಲ ಅನ್ನೋದನ್ನ ನೀವು ನಿಮ್ಮ ಎಸ್ಕಾಮ್ಸ್ ಅವರು ನೀವು ತಿಳಿಸಬೇಕು ಅಂತೇಳಿ ಅವರಿಗೆ ಹೇಳಿದ್ದೇನೆ. ಹಿಂದೆ ಬಿಜೆಪಿ ಸರ್ಕಾರದತ್ತ ಇದ್ದಂಥ ಸಂದರ್ಭದಲ್ಲಿ ಬಹಳ ಹಿಂದೆ ಇದಕ್ಕೆ ಲೈಸೆನ್ಸ್ ಹಾಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿತ್ತು. ಆ ಪ್ರಕಾರ ಅವರು ಹಾಕಿದ್ದಾರೆ.
ಸರ್ಕಾರದ ಅಭಿಪ್ರಾಯನ ನಾವೆಲ್ಲ ಎಸ್ಕಾಂಗೆ ತಿಳಿಸಿದ್ದೇವೆ. KRC ಅವರು ನಾಳೆ ಐ ಥಿಂಕ್ ನಾಳೆನೋ ನಾಳಿದ್ದು ಏನೋ ಇದೆ, ಅವರು ತೀರ್ಮಾನವನ್ನು ಅವ್ರು ಏನು ಬೇಕೋ ಅವ್ರಿಗೆ ಬಿಟ್ಟಿದ್ದೇವೆ. ಬಟ್ ನಮ್ಮ ಸರ್ಕಾರದ ಒಪಿನಿಯನ್ನ ನಮ್ಮ ಎಸ್ಕಾಮ್ಸ್ ಯಾರಿಗೆ ಅವ್ರ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಅವ್ರಿಗೆ ಏನು ಒಪಿನಿಯನ್, ನಮ್ಮ ಸರ್ಕಾರದ ಒಪಿನಿಯನ್ ನಾನು ತಿಳಿಸಿದ್ದೇನೆ. ಸರ್ಕಾರ ಈಗ ಅವರು ಹಾಕೊಂಡಿರೋದು ಸರ್ಕಾರಕ್ಕೆ ಅರ್ಜಿ ಹಾಕಿಲ್ಲ. ಅವರು KRC ಹಾಕಿದ್ದಾರೆ. KRC ಅವರು ಎಸ್ಕಾಂ ಕೇಳಿದ್ದಾರೆ. ಎಸ್ಕಾಂ ಅವರು ಅವರ ಅಭಿಪ್ರಾಯ ತಿಳಿದ್ರು. ನನ್ನ ಹತ್ರ ಬಂದಿದ್ರೆ ನಾನು ಹೇಳ್ತಿದ್ದೆ ಅವ್ರಿಗೆ. ಅವ್ರು ನನಗೆ ಗೌರ್ಮೆಂಟ್ ಬಂದು ಅವರು ಕೇಳಿಲ್ಲ, ಪರ್ಮಿಷನ್ ಅವ್ರು ಕೇಳಿಲ್ಲ. ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ವಿದ್ಯುತ್ ಕೊಡ್ತಾ ಇಲ್ಲ, ರಾಜ್ಯಕ್ಕೆ ಕೊಡ್ತಾ ಇದ್ದೀರಾ. ಹೀಗಿದ್ದಾಗ ನೇರವಾಗಿ ಜನರಿಗೆ ಸಮಸ್ಯೆ. ಈಗ ನಾನು ಅದಕ್ಕೆ ಯಾವುದಕ್ಕೂ ಉತ್ತರ ಈಗ ಹೇಳಕ್ ತಯಾರಿಲ್ಲ. ಐ ಆಮ್ ಟೆಲಿಂಗ್ ಯು ದಿ ಪಾಲಿಸಿ. ನಾನು ಬೇರೆ ಸಂದರ್ಭದಲ್ಲಿ ನಾನು ಉತ್ತರ ಕೊಡ್ತೀನಿ ಅಲ್ಲಿ. ಈಗ ನಾನು ಸರ್ಕಾರಕ್ಕೆ ಅವರಿಗೆ ನನಗೆ ಅರ್ಜಿ ಕೊಟ್ಟಿಲ್ಲ, KRC ಕೊಟ್ಟಿದ್ದಾರೆ. KRC ಅವರು ನಮ್ಮವ್ರಿಗೆ ನಿಮ್ದು ಒಪಿನಿಯನ್ ಏನು ಅಂತ ನಮ್ಮ ಎಸ್ಕಾಂಗಳು ಕೇಳಿದ್ದಾರೆ. ಎಸ್ಕಾಂ ಅವರು ನಮ್ಗೆ ಕೇಳಿದ್ದಾರೆ. ನಾವು ಸರ್ಕಾರದವರು ನೀವು ಇದಕ್ಕೆ ಒಪ್ಪಕ್ಕೆ ಹೋಗಬೇಡಿ, ನಮ್ಮ ಸರ್ಕಾರದ ಸಹಮತ ಇದಕ್ಕೆ ಬರುವುದಿಲ್ಲ ಅನ್ನೋದನ್ನ ನೀವು ತಿಳಿಸಿ ಅನ್ನೋದನ್ನ ನಾನು ಹೇಳಿದ್ದೇನೆ. ಓಕೆ, ಆಮೇಲೆ OCCC ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದದ್ದು ತಮಗೆಲ್ಲ ಗೊತ್ತಿತ್ತು. 60-40 ಪ್ಲಸ್ 20% ಅಪ್ ಅಂಡ್ ಡೌನ್ ಅದಕ್ಕೆ ಪರ್ಮಿಷನ್ ಕೊಟ್ಟಿತ್ತು. ಭಾಳ ಹಳ್ಳಿಗಳಿಂದ ಮತ್ತೊಂದಿಂದ ಕೆಲವರಿಗೆಲ್ಲ ಭಾಳ ರಿಕ್ವೆಸ್ಟ್ ಇತ್ತು, ಅವ್ರಿಗೆಲ್ಲ ಎಕ್ಸೆಪ್ಟ್ ಮಾಡಬೇಕು ಅಲ್ಲಿವರೆಗೂ ಅಂತೇಳಿ. ರೆಸಿಡೆನ್ಷಿಯಲ್ಗೆಲ್ಲ ಭಾಳ ಒತ್ತಡ ಇತ್ತು, ಅದಕ್ಕೆ ನಾವು ಒಪ್ಪಿದ್ದು. ಸೊ ಅದಕ್ಕೆ ಎಕ್ಸ್ಟೆನ್ಷನ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್, ನಾವು ಅಪ್ಲಿಕೇಶನ್ ಹಾಕಿಲ್ಲ, ನಾವು ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಯಾರ್ಯಾರು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದಕ್ಕೆ ಡೀಟೇಲ್ಸ್ ಕೊಟ್ಟು, ಬಿಲ್ಡಿಂಗ್ ಫೋಟೋಗ್ರಾಫ್ಸ್ ಕೊಟ್ಟು, ಎಲ್ಲ ದಾಖಲೆಗಳ ಸಮೇತ ಅವರ ಕೋಆರ್ಡಿನೇಟ್ಸ್ ಕೂಡ ಎಲ್ಲ ಗಮನದಲ್ಲಿ ಇಟ್ಕೊಂಡು ಅವರ ಅಡ್ರೆಸ್ಸು ಕ್ಲೀನಾಗಿ ಎಲ್ಲ ಸಮೇತ 15ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ. ಆಗಸ್ಟ್ 15th. ರೆಸಿಡೆನ್ಷಿಯಲ್ ಬೇಡಿಕೆ ಬೇಕಾದಷ್ಟು. ಈಗ ಸದ್ಯಕ್ಕೆ ನಾವು ತೀರ್ಮಾನ ಮಾಡೋದು ರೆಸಿಡೆನ್ಷಿಯಲ್ ಮಾತ್ರ, ಗರಾಜ್ಗಳು ಮಾತ್ರ. ನಾನು ಕೋರ್ಟ್ ಗಮನದಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕಲ್ಲಪ್ಪ. ಸುಪ್ರೀಂ ಕೋರ್ಟ್ ಆಮೇಲೆ ಡ್ರಾಟ್ ಸಿಚುವೇಶನ್ ಬಹಳ ದೊಡ್ಡ ಸಮಸ್ಯೆ ಕಾಣ್ತಾ ಇದೆ. 20% ಮೇಲೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಕೆಲವು ಕಡೆ ಎಲ್ಲ 0 ಇದೆ ಇನ್ಫ್ಲೋ. ಸೊ ಅದಕ್ಕೆ ಯಾರೇ ಮಂತ್ರಿಗಳಿಗೆ ನಾನು 2-3 ಜಿಲ್ಲೆಗೆ ನೀವು ಹೋಗಿ ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೇನೆ. ನಾನು 4 ವಿಭಾಗಕ್ಕೆ ಪ್ರವಾಸ ಕೈಗೊಳ್ತೇನೆ, ಹೋಗಿ ಅಲ್ಲಿ ರಿವ್ಯೂ ಮಾಡ್ತೇನೆ. 4 ವಿಭಾಗಕ್ಕೂ ಹೋಗಿ ಮಾಡ್ತೇನೆ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ತಮ್ಗೆ ಈಗಾಗಲೇ ಗೊತ್ತಿದೆ, ಅವರು ಕೂಡ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ನೀರಿಗೆ ಮತ್ತು ವಿದ್ಯುತ್ ಶಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂತ ಎಲ್ಲ ವಾತಾವರಣ ಕೂಡ ಕಾಣ್ತಾ ಇದೆ ಇಡೀ ದೇಶದಲ್ಲಿ. ಸೊ ಈಗಾಗಲೇ ಕೆಲವು ಕಡೆಲ್ಲ ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್ ಇಲ್ಲಿ 0 ಇನ್ಫ್ಲೋ ಇದೆ. 0 ಒಂದು ಚೂರು ಇನ್ಫ್ಲೋ ಬರ್ತಾ ಇಲ್ಲ. ಈ ನಮ್ಮ ಕಾವೇರಿ ಬೇಸಿನಲ್ಲಿ ಅಲ್ಲೂ ಕೂಡ ಬಹಳ ಕಡಿಮೆ ಆಗಿಬಿಟ್ಟಿದೆ. ಲಾಸ್ಟ್ ಟೈಮು 88 ಇತ್ತು ಹೇಮಾವತಿಗೆ, ಇವಾಗ 40ಕ್ಕೆ ಬಂದಿದೆ. KRS 100 ಇತ್ತು ಲಾಸ್ಟ್, ಇವತ್ತಿಗೆ 22ರಲ್ಲಿದೆ. ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇವತ್ತಿನ ದಿನಕ್ಕೆ ತಿಳಿದಿದೆ. ಸೊ ಇವೆಲ್ಲ ನನಗೆ ಬಹಳ ಸಮಸ್ಯೆ ಕಾಣ್ತಾ ಇದೆ.
ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನಾಗಿ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸಿಗದಾಗೆ ಫಿಲ್ ಆಗೋರು ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಇನ್ನ ಈ ವರ್ಷ ಫುಲ್ಲು ಮಳೆ ಬಂತು ಅಂದ್ರೆ ಖಂಡಿತ ನಿಮ್ಗೆ ಏನ್ ಬೇಕೋ ನೀರನ್ನು ನಾವು ಒದಗಿಸ್ಕೊಡ್ತೇವೆ. ಸೊ ಭೀಕರವಾದಂತ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅಂತೇಳಿ ಈಗಾಗಲೇ ನಮಗೆ ಸಂದೇಶವನ್ನ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ವಿದ್ಯುತ್ ಶಕ್ತಿ ವಿಚಾರದಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ ನಮ್ಮ ಡಿಪಾರ್ಟ್ಮೆಂಟ್ಗಳಿಗೆ, ನೀವು ಕೋಲ್ನ ಮತ್ತೊಂದನ್ನ ಏನೇನು ಜಲ್ದಿ ಸ್ಟೋರ್ ಮಾಡಬೇಕೆಂದ್ರೆ ನಾಳೆ ಬೆಳಗ್ಗೆ ಎಮರ್ಜೆನ್ಸಿ ಬೇಕಾದ್ರೆ ಸಮಸ್ಯೆ ಆಗ್ತದೆ. ಹಿಂದೆ ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಇದೊಂದು ಗ್ಯಾಸ್ ಮಾಡಿಸಿದ್ದೆ ಬೆಂಗಳೂರು ಸಿಟಿಲಿ. ಅದು ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಏನೇನು ಸಂಬಂಧಪಟ್ಟಂತದ್ದು ಅಂತ ಅಲ್ಲೂ ಕೂಡ ಹೇಳಿದ್ದೇನೆ. 340 ಮೆಗಾವಾಟ್ ಗ್ಯಾಸ್ ಪ್ಲಾಂಟ್. ವಿದ್ಯುತ್ ಶಕ್ತಿ ಬೆಲೆ ಜಾಸ್ತಿ ಆದ ಅದಕ್ಕೆ ಆಗ್ಬೋದು ಗ್ಯಾಸ್ಗೆ. ಅದಕ್ಕೆ ನೀವು ಮುಂಜಾಗ್ರತವಾಗಿ ನೀವು ಎಲ್ಲ ಸಿದ್ಧತೆಗಳನ್ನು ನೀವು ರೆಡಿ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ನಮ್ಮ ಹೈಡಲಲ್ಲಿ ನಮಗೇನು ಇನ್ಫ್ಲೋ ಬರಬೇಕಾಗಿತ್ತು ಆ ಇನ್ಫ್ಲೋ ಬರ್ತಾ ಇಲ್ಲ. ಸೊ ಅದರಿಂದ ನಾವು ಬಹಳ ಹುಷಾರಾಗಿರಬೇಕು. ಅದಕ್ಕೆ ಜಾಗೃತಿ ಮೂಡಿಸಿ ಅಂತ ಹೇಳಿ ನಾನು ಆಗಲೇ ಅದಕ್ಕೆ ಹೇಳಿದ್ದೇನೆ. ಸೊ ಡ್ರಾಫ್ಟ್ ಸಿಚುವೇಶನ್ ಬಹಳ ಕಷ್ಟದಲ್ಲಿದೆ. ಸೊ ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಆಮೇಲೆ ಅಸೆಂಬ್ಲಿ ಕರಿಬೇಕು. ಸೊ ಈಗ SIR ನಡೀತಾ ಇದೆ. ಅದನ್ನ ನಾನು ಟೂರ್ ಮಾಡ್ತಾ ಇದ್ದೀನಿ. ಕಾಂಟಿಜೆನ್ಸಿ ಪ್ಲಾನೇ ಮೇವಿಗೆ ಕುಡಿಯೋ ನೀರಿಗೆ ಈಗಾಗಲೇ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗೆ ಟೂರ್ ಮಾಡಕ್ಕೆ ಹೇಳಿದ್ದೀನಿ. ಹಣನೂ ಅವ್ರ ಹತ್ರ ಇದೆ. ಎಮರ್ಜೆನ್ಸಿ ಎಲ್ಲೆಲ್ಲಿ ಬೋರ್ವೆಲ್ ತೆಗಿಬೇಕು ಅದಕ್ಕೆಲ್ಲ ನಾನು ಹೇಳಿದ್ದೇನೆ. ನಾನು 4 ಡಿವಿಷನ್ ಫಸ್ಟ್ ಟೂರ್ ಮಾಡ್ತೀನಿ. ಅದಾದ್ಮೇಲೆ ಎಲ್ಲ ಡಿಸ್ಟ್ರಿಕ್ಟ್ಗಳು ಕೂಡ ಬರ್ತೀನಿ. ಆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಯಾರ್ಯಾರು ಹೇಳಿದೀವಿ ಎಕ್ಸ್ಪಾನ್ಷನ್ ಆಗೋವರೆಗೂ ಮಿಕ್ಕಿದ 2-3 ಡಿಸ್ಟ್ರಿಕ್ಟ್ ಪಕ್ಕದಲ್ಲಿರೋರಿಗೆಲ್ಲ ಹೋಗಿ ರಿವ್ಯೂ ಮಾಡಿ ಅಂತ ಹೇಳಿದ್ವಿ. ಆಗಲೇ ಅವರ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಸೆಂಬ್ಲಿ ಸೆಷನ್ ಈಗ ಕರಿಬೇಕಾಗಿತ್ತು. ಸೊ 2ನೇ ವಾರ 3ನೇ ವಾರದಲ್ಲಿ 15 ಡೇಸ್ ಟೈಮ್ ಕೊಡಬೇಕಾಗಿತ್ತು. ಬಟ್ SIR ಇದೆ. SIR ಇರೋದ್ರಿಂದ ನಾವು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಸ್ವಲ್ಪ SIR ಡೇಟ್ ಮುಗಿಲಿ. 5ನೇ ತಾರೀಕಿಗೆ ಅದು ಮುಗಿತದೆ ಆ ನೋಟಿಫಿಕೇಶನ್. ಯಾಕೆಂದ್ರೆ 29 ಕೂಡ ಅಧಿಕಾರಿಗಳು ಮತ್ತು ಶಾಸಕರು ಎಲ್ಲ ಕೂಡ ಅವರು ಕ್ಷೇತ್ರದಲ್ಲಿ ಮತದಾರನ ಉಳಿಸ್ಕೊಳ್ಬೇಕು ಅಂತೇಳಿ ಅವರು ಡ್ಯೂಟಿ ಅವರು ಮಾಡ್ತಾ ಇದ್ದಾರೆ. ಎಲ್ಲ ಪಾರ್ಟಿಗಳು ಕೂಡ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಬೇಡ ಅಂತೇಳಿ 5ನೇ ತಾರೀಕು ಡ್ರಾಫ್ಟ್ ರೂಲ್ ಅನೌನ್ಸ್ ಮಾಡ್ತಾರೆ. ಅದಾದ್ಮೇಲೆ ಡೇಟ್ನ ಸೆಕೆಂಡ್ ವೀಕಲ್ಲೋ ಫಸ್ಟ್ ವೀಕಲ್ಲೋ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ. ಆಗಸ್ಟ್ ಯಾಕೆಂದ್ರೆ 29ವರೆಗೂ ನೀವೆಲ್ಲ ಇನ್ವಿಟೇಷನ್ ಫಾರ್ಮ್ಸ್ ಏನಾಗಿ ಕೊಡಬೇಕಲ್ಲ. ಹುಷಾರು, ನೀವು ಮಾಧ್ಯಮದವರು ನೀವು ಫಾರ್ಮ್ ಫೈನ್ ಹಾಕಲಿಲ್ಲ ಅಂತಂದ್ರೆ ನಿಮ್ಮ ಓಟ್ ಇರುವುದಿಲ್ಲ. ಎಲ್ಲ ನನ್ನ ಓಟ್ ಇದೆ 40 ವರ್ಷದಿಂದ ಇದೆ 50 ವರ್ಷದಿಂದ ಇದೆ ಅಂತ ನೀವು ವ್ಯಾಪಾರಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವೆಲ್ಲ ಇನ್ವಿಟೇಷನ್ ಫಾರ್ಮ್ನ ಎಲ್ಲರೂ ಖಂಡಿತ ಸೈನ್ ಹಾಕೊಟ್ಟಾಗ ಮಾತ್ರ ಓಟ್ ಇರ್ತದೆ. ಆ ಮನೆ ಯಾರು ಇಲ್ಲ ಅಂದ್ರೆ ಹೊರಗಡೆ ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಅವರು ಬಂದು ಅವ್ರ ಮನೆ ಪರವಾಗಿ ಆ ಮನೆಯ ಮುಖ್ಯಸ್ಥರು ಯಾರಿದ್ದಾರೆ ಬೇಕಾದ್ರೆ ಅರ್ಜಿ ಹಾಕೊಡೋಕೆ ಅವಕಾಶ ಇದೆ. ಆಮೇಲೆ ಕಂಪಲ್ಸರಿ BLOಗಳು ಮನೆಗೆ ಹೋಗಿ ಕೊಡಬೇಕು. ಯಾವ ಶಾಸಕರಲ್ಲಿ ಯಾವ ಪಾರ್ಟಿ ಶಾಸಕರಲ್ಲಿ ತಗೊಂಡು ಹಂಚುವಂತ ಕೆಲಸ ಯಾರು ಮಾಡಕ್ಕೆ ಅವಕಾಶ ಇಲ್ಲ. BLOಗಳೇ ಅದನ್ನ 3 ಬಾರಿ ಹೋಗಿ ಅವ್ರು ಸಿಗ್ಲಿಲ್ಲ ಅಂದ್ರೆ 3 ಸತಿನೂ ಟ್ರೈ ಮಾಡಿ ಕೊಡಬೇಕು. ಕರೆಕ್ಟ್ ಬೇಕಾದ್ರೆ BLA ಮಾಡಿ BLOಗಳು ಕೊಡ್ಬೋದು. ಅದೊಂದು ಅವಕಾಶ ರಾಜಕೀಯ ಪಕ್ಷಗಳು ಕೊಟ್ಟಿದೆ. ಸೊ ಅದರಿಂದ ನಾವು ಈ ಒಂದು ಅಸೆಂಬ್ಲಿನ ಈ ಆಗಸ್ಟ್ ಸಾಮಾನ್ಯವಾಗಿ ಜುಲೈಲಿ ಮಾಡ್ತಿದ್ದೋ ಆಗಸ್ಟ್ ಮಾಡಲಿಕ್ಕೆ
ದಿನಾಂಕವನ್ನು ನಾನು ತಿಳಿಸ್ತೇನೆ ಮುಂದಕ್ಕೆ. ಅದಕ್ಕೆ ವಿಲ್ ನಾಟ್ ಅಲೋ. ನನಗೂ ಮಾಹಿತಿ ಬಂದಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡೋದೆಲ್ಲ ಕಾನೂನು ಬಾಹಿರಿ, ಯಾರೇ ಮಾಡಿದ್ರದ್ದು ತಪ್ಪು, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸ್ಟ್ರಿಕ್ಟ್ಲಿ ವಾರ್ನ್ ಇವನ್ ಅವರ್ MLA ಆಲ್ಸೋ ಟ್ರೈಂಗ್ ಟು ಡೂ ಇಟ್ ಆಲ್ಸೋ, ವಿಲ್ ನಾಟ್ ಅಲೋ ಫಾರ್ ದಿಸ್. ಆ ಫಾರಮ್ನ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು, ನೀವು ಡೌನ್ಲೋಡ್ ಮಾಡ್ಕೋಬಹುದು, ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ BLO ಕಂಪಲ್ಸರಿ ಹೋಗಿ ಮನೆಗಳಿಗೆ ಕೊಡಬೇಕು, ಅದು ಡ್ಯೂಟಿ. ಕುಮಾರಸ್ವಾಮಿ ಪರ್ಟಿಕ್ಯುಲರ್ ರಾಮನಗರ ವಿಚಾರವನ್ನು ಇಟ್ಕೊಂಡು ಇದು ಮಾಡ್ತಾ ಆರೋಪ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಈಗ ನೀವು ಇದನ್ನ ಹೇಳ್ತಾ ಇದ್ದೀರಿ, ಜಯನಗರದ್ದು ಅದೇ ಪ್ರಾಬ್ಲಮ್ ಇದೆ. ಜಯನಗರದಲ್ಲಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಜಯನಗರ, ಕುಣಿಗಲ್ಲು, ರಾಮನಗರ, ಚಾಮರಾಜಪೇಟೆ ಎಲ್ಲೇ ಆಗಲಿ ಯಾರನ್ನು ಫಾರ್ಮ್ ಎಲ್ಲ ಕೊಡೋಕ್ಕಿಲ್ಲ. ಟೈಮ್ ಇದೆ, 29ನೇ ತಾರೀಕುವರೆಗೂ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ, ಕಲೆಕ್ಟ್ ಮಾಡಕ್ಕೆ ಅವಕಾಶ ಇದೆ. ಒಂದಿನಕ್ಕೆ ಇಷ್ಟು ಮನೆ ಕೊಡಬೇಕು ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಆ ರೀತಿ ನಾವು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಕಂಪಲ್ಸರಿ BLO ಅವ್ರು ಪ್ರಿಂಟ್ ಮಾಡಿ ಕಳಿಸ್ತಾ ಇರ್ಬೋದು, ಅವ್ರು ಯಾರು ನಮ್ಮ ಪೊಲಿಟಿಕಲ್ ಲೀಡರ್ಸು ಅದನ್ನ ಪ್ರಿಂಟ್ಔಟ್ ತಗೊಂಡು ಕೊಡ್ತಾ ಇರ್ಬೋದು. ಬಟ್ ನಾವು BLOಗಳಿಗೆ ನೇರವಾಗಿ ನಾನು ಇಲ್ಲಿಂದ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ, ನಮ್ಮ ಅಧಿಕಾರಿಗಳ ಇನ್ಸ್ಟ್ರಕ್ಷನ್ ಕಂಪಲ್ಸರಿ ಮನೆಗೆ ಹೋಗಿ ಫಾರ್ಮ್ನ ಕೊಡಬೇಕು. ಅದು ಒಂದು ಕಾನೂನು. ಸೊ ಮಿಕ್ಕಿದ್ದು ಕೆಲವು ಪ್ರಮುಖವಾದ ವಿಚಾರ ಕೈಗೊಂಡಿದ್ದೇವೆ. ನಮ್ಮ ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಮತ್ತು ದೃಷ್ಟಿಗೋಸ್ಕರ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಸರಿಯಾದ ರೀತಿ ಅವ್ರಿಗೆ ಕಣ್ಣಿನ ಆರೈಕೆ ಸೇವೆ ಮಾಡಬೇಕು ಅಂತೇಳಿ, ಅದನ್ನು ಬಲಪಡಿಸಬೇಕು ಅಂತೇಳಿ ಈಗಾಗಲೇ ನಾವು ಒಂದು 26 ಕೋಟಿ ರೂಪಾಯಿ ಹಣವನ್ನು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಈ ಕಣ್ಣಿಗೆ ಮಕ್ಕಳಿಗೆಲ್ಲ ಸ್ವಲ್ಪ ಆರೋಗ್ಯಕರವಾದ ಕಣ್ಣು ದೃಷ್ಟಿಗೆ ಯಾವುದೂ ಸಮಸ್ಯೆ ಆಗಬಾರ್ದು ಅಂತೇಳಿ ಅದಕ್ಕೇನೇನು ಸೇವೆ ಬೇಕೋ, ಕಣ್ಣಿನ ಆರೈಕೆ ಸೇವೆ ಮಾಡಿಕೊಳ್ಬೇಕು, ಅದಕ್ಕೆಲ್ಲ ಯಾರ ಟೆಸ್ಟಿಂಗು ಮತ್ತೊಂದು ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ಬೇಕು, ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನಲ್ಲಿ ಸೊನ್ನ ಗ್ರಾಮದ ಹತ್ತಿರ ಕೃಷ್ಣಾ ನದಿಯಿಂದ ನೀರನ್ನು ಲಿಫ್ಟ್ ಇರಿಗೇಷನ್ ಮಾಡಲಿಕ್ಕೆ ಘಟ್ಟಪ್ರಭಾ ಹಳ್ಳದಿಂದ ಸುಮಾರು 38ರಿಂದ 44 ಕಿಲೋಮೀಟರ್ವರೆಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡಲು ಸುಮಾರು 98.50 ಲಕ್ಷ ಅಂದರೆ 99 ಕೋಟಿ ರೂಪಾಯಿಯಷ್ಟು ಬಿಳಗಿ ಏತ ನೀರಾವರಿ ಯೋಜನೆಯನ್ನು ಸುಮಾರು 7,000 ಎಕರೆಗೆ ಅನುಕೂಲ ಆಗಲು ಇವತ್ತು ಆಡಳಿತ ಅನುಮೋದನೆಯನ್ನು ನಾವು ಕೊಟ್ಟಿದ್ದೇವೆ. ಲಿಫ್ಟ್ ಇರಿಗೇಷನ್ ಸ್ಕೀಮ್. ಮತ್ತು ಗುಲ್ಬರ್ಗದಲ್ಲಿ ವಾಣಿಜ್ಯ ಇಲಾಖೆ ಮತ್ತು ಕೈಗಾರಿಕೆ ಇಲಾಖೆ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಸಹಭಾಗಿತ್ವದಲ್ಲಿ ಒಂದು ಜವಳಿ ಪಾರ್ಕ್ ಅನ್ನು ಮಾಡಲಿಕ್ಕೆ 1,700 ಕೋಟಿ ರೂಪಾಯಿ ವೆಚ್ಚದ ಒಂದು ಯೋಜನೆ. ಈಗ ಫಸ್ಟ್ ಫೇಸ್ ಅಲ್ಲಿ 320 ಕೋಟಿ ರೂಪಾಯಿಗೆ ನಮ್ಮ KDB ಅವರೇ ಅದನ್ನು ಮಾಡಲು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ NGFನಲ್ಲಿ ತಮಗೆಲ್ಲ ಗೊತ್ತಿದೆ, ಒಂದು 60 ಎಕರೆ ಜಮೀನಿದೆ, ಅಲ್ಲಿ ಮರಗಳೆಲ್ಲ ಇದೆ. ಸೊ ನಾನು ಎಲ್ಲೆಲ್ಲಿ ಈ ರೀತಿ ಆಸ್ತಿಗಳಿದೆ, ಮರಗಳಿದೆ, ಎಲ್ಲ ಕಡೆ ಹೊಸ ಪಾರ್ಕ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಸೊ NGFನಲ್ಲಿ ಟ್ರೀ ಪಾರ್ಕ್ ಫೇಸ್ 1B 2 ಕೂಡ ಒಂದಾಗಲೇ ಆಗಿದೆ. ಅಲ್ಲೊಂದು ಕಲ್ಚರಲ್ ಸೆಂಟರ್ ಮತ್ತು ಸ್ಪೋರ್ಟ್ಸ್ಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಅದಕ್ಕೆ ಕೂಡ 26 ಕೋಟಿ ರೂಪಾಯಿ ಅದನ್ನು ಮೀಸಲಾಗಿ ಇಟ್ಟಿದ್ದೇವೆ. ಅದು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ, ಅದಕ್ಕೆ ಕೂಡ ಒಂದು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಈ ಬಾರಿ ಕ್ರೀಡಾ ಉಡುಪುಗಳು ಮತ್ತು ವಿದ್ಯಾರ್ಥಿಗಳ ಸಾಮೂಹಿಕಕ್ಕೆ ಎಲ್ಲ ಮಕ್ಕಳು ಕೂಡ ಸುಮಾರು 33 ಕೋಟಿ ರೂಪಾಯಿದ ಒಂದು ಪ್ರಪೋಸಲ್ ಬಂದಿತ್ತು.
ಎಲ್ಲರಿಗೂ ಕೂಡ ಶೂಸು ಬಟ್ಟೆ ಯೂನಿಫಾರ್ಮ್ ಕೊಡಲಿಕ್ಕೆ ಅದು ಕೂಡ ಟೈಮ್ಲಿ ಆಗಲಿ ಅಂತೇಳಿ ಡಿಲೇ ಮಾಡೋದು ಬೇಡ ಅಂತ ಈ ವರ್ಷ ಸ್ವಲ್ಪ ಲೇಟ್ ಆಗ್ತಿದ್ದಂತೆ ಹಿಂದೆ ಎಲ್ಲ ಸ್ವಲ್ಪ ಇತ್ತು, ಅದಕ್ಕೆ ಈಗ ಪರ್ಮಿಷನ್ ಅನ್ನು ಕೊಟ್ಟಿದ್ದೇವೆ. ಗುಲ್ಬರ್ಗಾದಲ್ಲಿ ಸ್ವಲ್ಪ ಹೈಕೋರ್ಟ್ ಲಿಟಿಗೇಷನ್ ಪ್ಲಾನ್ ಇದೆ ಸರ್, ಹೈಕೋರ್ಟ್ ಕೇಸ್ ಹಾಕೊಂಡಿಲ್ಲ, ಅದನ್ನ ಅಡ್ರೆಸ್ ಮಾಡ್ತಾ ಇದ್ದೀರಾ ಸರ್? ಅಡ್ರೆಸ್ ಮಾಡ್ತಾ ಇದೀವಿ. ದಟ್ ಇಸ್ ವೈ ಫಸ್ಟ್ ಫೇಸ್ ಎಲ್ಲೆಲ್ಲಿ ಕ್ಲಿಯರ್ ಆಗಿದೆ ಅಲ್ಲಿ ತೆಗೆದುಕೊಳ್ಳಕ್ಕೆ ಹೊರಟಿದ್ದೀವಿ. ಅದೊಂದು ವಿರೋಧ ಮಾಡ್ತಾ ಇದ್ದಾರೆ ಸರ್, ಅದ್ರ ನಡುವೆನೂ ಕೂಡ ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂ ಕಂಪ್ಲೀಟ್ ಫುಲ್ ಫ್ಲೆಜ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಈಗ ಫಸ್ಟ್ ಫೇಸ್ ಮಾಡ್ತಾ ಇದ್ವಿ. ಸೊ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ದೇವನಹಳ್ಳಿಯಲ್ಲಿ ಏರೋ ಸ್ಪೇಸ್ ಪಾರ್ಕ್ ಅಲ್ಲಿ ಕಾಮನ್ ಫೆಸಿಲಿಟಿ ಸೆಂಟರ್ಗೋಸ್ಕರ ಅಲ್ಲಿ ಒಂದು ಮಾಡಲಿಕ್ಕೆ, ಯಾಕೆಂದರೆ ಬೇಕಾದಷ್ಟು ಜನ ಬೇರೆ ಬೇರೆಯವರೆಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅಲ್ಲೇನಾದ್ರು ಏರೋಸ್ಪೇಸ್ ಎಲ್ಲ ಮಿಷಿನರಿ ಇದನ್ನೆಲ್ಲ ಕಂಪ್ಲೀಟ್ ಎಲ್ಲ ರಿಪೇರ್ಸು ಮತ್ತೊಂದು ಇರೋ ಕಡೆ ಆಗಲಿ ಅಂತೇಳಿ ಏರ್ಪೋರ್ಟ್ ಪಕ್ಕದಲ್ಲೇ ಅವರು ಪಾರ್ಕ್ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ 30 ಕೋಟಿ ರೂಪಾಯಿ ಅದನ್ನು ಕೂಡ ನಮ್ಮ KDB ಅವರಿಗೆ ಕೂಡ ಅವ್ರ ಕೈಲಿ ಮಾಡಲಿಕ್ಕೆ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೆ. ನಮ್ಮ ವಿಕಲಚೇತನ ಹಕ್ಕು ಕಾಯ್ದೆ 2017 ರೈಟ್ ಆಫ್ ಪರ್ಸನ್ ಡಿಸಬಿಲಿಟಿ ಅವರಿಗೆ ಭೂ ಮೀಸಲಾತಿ ರಿಯಾಯಿತಿ ಬಗ್ಗೆ ಒಂದು ಇತ್ತಂದಿತ್ತು. ಅದಕ್ಕೆ 5% ರಿಸರ್ವೇಷನ್ ಅಂತ ಹೇಳಿದ್ದು. ಅದಕ್ಕೆ ಈಗ ನಾವು 2 ಆಪ್ಷನ್ಸ್ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಒಂದು ಲಿಮಿಟ್ ಮಾಡಿದ್ದೀವಿ. 10% ಆಫ್ ದಿ ವ್ಯಾಲ್ಯೂ ವಿತ್ ಮ್ಯಾಕ್ಸಿಮಮ್ ಆಫ್ 20 ಲಕ್ಷ ರೂಪಾಯಿವರೆಗೂ ಕೂಡ ಅದಕ್ಕೆ ರಿಯಾಯಿತಿ ಕೊಡಲು ಇಂಥವ್ರಿಗೇನು ನಾವು ಮಂಜೂರಾತಿಯನ್ನು ಕೊಡಬೇಕಾದ್ರೆ ನಮ್ಮ ಇಂಡಸ್ಟ್ರೀಸ್ ಇಂದ ಕಾಮರ್ಸ್ ಇಂದ ಅವ್ರಿಗೆ ಬೆನಿಫಿಟ್ ಅನ್ನ 20 ಲಕ್ಷ ರೂಪಾಯಿವರೆಗೂ ಲಿಮಿಟ್ ಮಾಡಿ ಕೊಡ್ತಾ ಇದ್ದೀವಿ. ಇದು ಹ್ಯಾಂಡಿಕ್ಯಾಪ್ಡ್ ಅವರು KDB ಲ್ಯಾಂಡ್ ಅಲಾಟ್ಮೆಂಟ್ ಅಲ್ಲಿ 5% ಇತ್ತು. 5% ಲ್ಯಾಂಡ್ ರಿಸರ್ವ್ ಇತ್ತು. ಅದಕ್ಕೆ ರೇಟ್ ನಲ್ಲಿ 10% ಆಫ್ ದಿ ವ್ಯಾಲ್ಯೂ ಇಲ್ಲ ಅಂತಂದ್ರೆ 20 ಲಕ್ಷ ರೂಪಾಯಿ ಸೀಲಿಂಗ್, ಮ್ಯಾಕ್ಸಿಮಮ್ ಸೀಲಿಂಗ್ ಅಷ್ಟುವರೆಗೂ ಅವರಿಗೆ ರಿಯಾಯಿತಿಯನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ರಾಮ್ಜಿ ಏನು ಸ್ಕೀಮ್ ಇತ್ತು, ಈಗ ನಾವು ಸುಮಾರು 60-40 ಸ್ಕೀಮು ನಮ್ಮ ಪ್ರೊಟೆಸ್ಟ್ನ ವ್ಯಕ್ತಪಡಿಸಿದ್ದೀವಿ. ಕೋರ್ಟ್ಗೂ ಕೂಡ ಅದನ್ನು ಹಾಕ್ತಾ ಇದ್ದೀವಿ. ಯಾಕೆಂದರೆ ನಮಗೆ 40% ನಮ್ಮ ಹತ್ರ ಇಲ್ಲ ಅಂತ. ಬಟ್ ಕಂಡೀಷನಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕಾಗಿದೆ. ಸೊ ಅದಕ್ಕೆ ನಮ್ಮ ಸ್ಟೇಟಿಂದ 3,806 ಕೋಟಿ ರೂಪಾಯಿ ನಮಗೆ ಖರ್ಚು ಬೀಳ್ತಿದೆ 40%ಗೆ. ಅದಕ್ಕೆ ಪ್ರೊಟೆಸ್ಟರ್ ಕೂಡ ನಾವು ಮಾಡಿದ್ದೀವಿ. ಅದನ್ನು ಎಲ್ಲೆಲ್ಲಿ ಇದನ್ನು ತೆಗೆದುಕೊಳ್ಬೇಕು ಕೆಲಸಗಳನ್ನ ಅದಕ್ಕೆ ಈಗಾಗಲೇ ನಾವು ಇವತ್ತಿಂದ ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಈಗ ಆ ಸ್ಕೀಮ್ನ ಕೋರ್ಟ್ಗಂತೂ ಹಾಕೋದಾಗ್ತಾ ಇದ್ದೀವಿ. ಬಟ್ ಅಟ್ ದಿ ಸೇಮ್ ಟೈಮ್ ನಾವು ಅದನ್ನು ಎಷ್ಟು ಬಳಸ್ಕೊಳಕ್ಕಾಗ್ತದೋ ಬಳಸ್ಕೊಳ್ಳೋಣ ಅಂಥೇಳಿ ನಾವು ಅದಕ್ಕೆ ಡಿಸಿಷನ್ ತೆಗೆದುಕೊಂಡಿದ್ದೀವಿ. That is why we have said with protest we have accepted and we will go ahead. Effectively, money is there from the state government for the project. Of course, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಪಂಚಾಯಿತಿಗಳಲ್ಲೂ ಕೂಡ ಎಲ್ಲ ದಾಖಲೆಗಳನ್ನು ಶುದ್ಧ ಮಾಡಬೇಕು ಅಂತ ನಮ್ಮದು ಭೂ ಗ್ಯಾರಂಟಿ ಇದೆ. ಬೆಂಗಳೂರು ಸಿಟಿಲಿ ಯಾವ ರೀತಿ B2A ಮಾಡ್ತಾ ಇದ್ದೀವಿ, ಹಾಗೆ ಪಂಚಾಯಿತಿಯಲ್ಲೂ ಕೂಡ ಮಾಡಲಿಕ್ಕೆ ಎಲ್ಲ ರಸ್ತೆಗಳನ್ನು, ಯಾವುದ್ಯಾವುದು ರಸ್ತೆಗಳಿತ್ತು
ರೆವಿನ್ಯೂ ರಸ್ತೆ, ಪ್ರೈವೇಟ್ ರಸ್ತೆ ಎಲ್ಲ ಕೂಡ ಗೌರ್ಮೆಂಟ್ ರಸ್ತೆಯಾಗಿ ಪರಿವರ್ತನೆ ಆಗಿದೆ. ಸಪೋಸ್ ಅವನು ರಿಜಿಸ್ಟರ್ ಮಾಡಿಬಿಟ್ಟಿರ್ತಾನೆ, ಅವನು ಪಾಡಿಗೆ ಅವನ ಹೆಸರೇ ಬರ್ತಾ ಇರ್ತದೆ, ಸೈಟ್ಗಳೆಲ್ಲ ಮಾರ್ಬಿಟ್ಟಿರ್ತಾನೆ. ಸೊ ಅವೆಲ್ಲ ದಾಖಲೆ ಇರ್ತದೆ. ಅದಕ್ಕೆಲ್ಲ ಕಂಪ್ಲೀಟ್ ಎಲ್ಲ ರೋಡ್ಗಳನ್ನ ಗೌರ್ಮೆಂಟ್ ಒಂದು ಸೈಟನ್ನು ಹಂಚಿದ್ರೆ ಅದನ್ನೆಲ್ಲ ಆಸ್ತಿಗಳನ್ನ ರೋಡ್ಗಳನ್ನೆಲ್ಲ ಗೌರ್ಮೆಂಟ್ ರೋಡ್ ಆಗಿ ಬೆಂಗಳೂರು ನಗರದಲ್ಲಿ ಹಿಂದೆ ನಾನು ಮಾಡಿದ್ದೆ. ಅದೇ ರೀತಿ ನಾವು ಎಲ್ಲ ದಾಖಲೆಗಳನ್ನು ಮಾಡಿಕೊಳ್ಳಿಕ್ಕೆ ಯು ವಿಲ್ ಡಿಕ್ಲೇರ್ ಆಲ್ ದಿ ಪ್ರೈವೇಟ್ ಲ್ಯಾಂಡ್ಸ್ ರೋಡ್ಸ್ ಆಸ್ ಪಬ್ಲಿಕ್ ರೋಡ್ಸ್. ಯಾವುದು ಖಾಸಗಿ ಒಂದು ಸೈಟ್ ಹಂಚಿದ ಮೇಲೆ ರಸ್ತೆ ಅಂತ ಏನು ಅವ್ನು ಮುಂದಕ್ಕೆ ಬರೆದಿರ್ತಾನೆ ಅದು ಅವನು ಖಾಸಗಿ ಸ್ವತ್ತಾಗಿರೋದಿಲ್ಲ, ಇದು ಏನಿದ್ರು ಸರ್ಕಾರದ ಸ್ವತ್ತಾಗಿರ್ತದೆ. ಅದಕ್ಕೆ ಕಾನೂನನ್ನ ನಾವೇನು ತರಬೇಕೋ ಕಾನೂನಿನ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ. ಓಕೆ, ಆಮೇಲೆ ಸರ್, ಸಿಬಿಐ ಚುನಾವಣೆ ಬಗ್ಗೆ ಚರ್ಚೆ ಆಯ್ತಾ ಸರ್? ಸಿಬಿಐ ಚುನಾವಣೆ ಸರ್ ಬಂಡವಾಳ ಹೂಡಿಕೆ ಇಲಾಖೆ ಮಾಡ್ತೀವಿ ಅಂತ ಪ್ರಪೋಸಲ್ ಸರ್. ಸಿಬಿಐ ಚುನಾವಣೆ ಸರ್, ಈ ಫುಟ್ಪಾತ್ ವಿಚಾರವಾಗಿ ಕೆಲವೊಂದು ಕಡೆಗೆ ಅವರಿಗೆ ಸಪರೇಟ್ ಆದಂತಹ ವ್ಯವಸ್ಥೆ ಮಾಡಿ ನೋಡಿಯಪ್ಪ, ಫುಟ್ಪಾತ್ ವಿಚಾರದಲ್ಲಿ ಒಂದು ನಮ್ಮ ಬೆಂಗಳೂರು ಸಿಟಿ ಮಿನಿಸ್ಟ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫುಟ್ಪಾತ್ ವಿಚಾರದಲ್ಲಿ ಹಿಂದೆ ನಾನು ಅಪೋಸಿಷನ್ ಪಾರ್ಟಿ MLAs ಹತ್ರೆಲ್ಲ ಚರ್ಚೆ ಮಾಡಿದ್ದೆ. ಅಪೋಸಿಷನ್ ಪಾರ್ಟಿ MLAs ಕೂಡ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ರು. ಇದನ್ನ ಅವರು ಬೇರೆ ಕಡೆ ಅವ್ರಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಬೇರೆ ಸೈಡ್ ರೋಡಲ್ಲಿ ಅವರು ಹಾಕೊಳ್ಳಿ, ಅದಕ್ಕೆ ಎಲ್ಲೆಲ್ಲಿ ಇರಬೇಕು ಅಂತ ಅವ್ರಿಗೆ ಡಿಕ್ಲೇರ್ ಮಾಡ್ತಿದ್ವಿ. ಯಾರು ಅವ್ರಿಗೆಲ್ಲ ವೆಹಿಕಲ್ಗಳು ಬೇಕೋ ಸುಮಾರು 37,000 ಜನ ಅರ್ಜಿ ಹಾಕೊಂಡಿದ್ದಾರೆ. ಸುಮಾರು 60,000 ಜನ ನಾವು ಸರ್ವೆ ಮಾಡಿದ್ದೀವಿ. 37,000 ಜನ ನಮಗೆ ವೆಂಡಿಂಗ್ ಮಿಷಿನ್ ಬೇಕು ಅಂತ ಕೆಲವು ಅರ್ಜಿ ಹಾಕೊಂಡಿದ್ದಾರೆ. ಆ ವೆಲ್ಫೇರ್ ಸ್ಕೀಮ್ ಕೂಡ ನಾವು ಆದಷ್ಟು ಜಲ್ದಿ ತರ್ತೀವಿ. ದುಡ್ಡು ಕೂಡ ಇದೆ, ಸಾಕಷ್ಟು ಒಂದು 50-60 ಕೋಟಿ ರೂಪಾಯಿ ದುಡ್ಡು ಇದೆ. ಅದಕ್ಕೆ ಅವ್ರೆಲ್ಲ ಬೇಕೋ ಎಷ್ಟು ಸಬ್ಸಿಡಿ ಕೊಡಬೇಕು ಅವ್ರಿಗೆಲ್ಲ ಕೊಡಿಸ್ತೀವಿ. ಸೊ ಅವರು ಮೈನ್ ರೋಡ್ ವಾಕಬಲ್, ಯಾಕೆಂದರೆ ರಸ್ತೆಯಲ್ಲಿ ಪಾದಚಾರಿಗಳಿಗೂ ಬೇಕಲ್ಲ, ಮಧ್ಯ ತಳ್ಕೊಂಡಿದ್ರೆ ಸೈಡಲ್ಲಿ ಅವ್ರಿಗೆ ಒಂದು ಏರಿಯಾನ ನೋಟಿಫೈ ಮಾಡ್ತೀವಿ. ಸ್ಟ್ರೀಟ್ ವೆಂಡರ್ಗೆ ಎಲ್ಲಿ ಅವಕಾಶ ಮಾಡಿಕೊಡ್ಬೇಕು ಸ್ಟ್ರೀಟ್ ವೆಂಡರ್ಗೂ ಅವಕಾಶ ಮಾಡಿಕೊಡ್ತೀವಿ. ಎಲ್ಲ ಮೈನ್ ರೋಡಲ್ಲೇ ಇರಬೇಕು ಅಂತಂದರೆ ಭಾಳ ಕಷ್ಟ ಆಗ್ತದೆ. ನಾಳೆ ಬೆಳಗ್ಗೆ ನಾಗರಿಕರ ಸೌಲಭ್ಯಕ್ಕೂ ಕೂಡ ನಮಗೆ ಭಾಳ ಮುಖ್ಯ. ನಾಗರಿಕರಿಂದ ವಿಪರೀತ ಪ್ರೆಷರ್ ಇದೆ. ನಾನು ಕೂಡ ಹಿಂದೆ ಡೆಪ್ಯೂಟಿ CM ಇದ್ದಾಗ, ಬೆಂಗಳೂರು ಸಿಟಿ ಮಿನಿಸ್ಟರ್ ಇದ್ದಾಗ ಎಲ್ಲ MLAs ಮಾತಾಡಿದ್ದೀನಿ. ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲ ಸಾಮೂಹಿಕವಾಗಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಇದು. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಇದೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಅದ್ರ ಬಗ್ಗೆ ಒಂದು ಸ್ಮಾಲ್ ನಮ್ಮ ಪರಮೇಶ್ವರ್ ನೇತೃತ್ವದಲ್ಲಿ ಯಾವುದು ಇನ್ವೆಸ್ಟ್ಮೆಂಟ್ ಇದ್ದೇ ಇದೆ. ಅದಕ್ಕೊಂದು ಹೊಸ ರೂಪ ಬರ್ತಾ ಇದೆ. ಅದಕ್ಕೆ ನಾನೊಂದು ಸ್ಮಾಲ್ ಕೆಲವು ಸಜೆಷನ್ಸ್ ಎಲ್ಲ ಬರ್ತಾ ಇದೆ. ಪರಮೇಶ್ವರ್ ನೇತೃತ್ವದಲ್ಲಿ ಒಂದು 5-6 ಜನದ ಒಂದು ಕಮಿಟಿ ಮಾಡಿದ್ದೀನಿ. ಅವರು ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನ ರಿಪೋರ್ಟ್ ಕೊಡ್ತಾರೆ. ನೀವು SIR ಬಹಳ ಸೀರಿಯಸ್ ಆಗಿ ತಗೊಂಡಿದೆ ಇಲ್ಲ ಸರ್? SIR ಬಗ್ಗೆ ಸೀರಿಯಸ್ ಆಗಿ ತಗೊಂಡಿದ್ದೀರಲ್ಲ ಸರ್? ನೋಡಿಯಪ್ಪ, ನಮ್ಮ ಸರ್ಕಾರದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು. ಎಲ್ಲ ಪಾರ್ಟಿಯವ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ಪಾರ್ಟಿ, ನಾನು ಅದನ್ನೇ ಈಗ ಹೇಳಿದ್ನಲ್ಲ, ಎಲ್ಲರೂ ಕೂಡ ವೋಟನ್ನು ಅವನು ಯಾಕೆ ಕಳ್ಕೋಬೇಕು? ಸೊ ಅವನಿಗೆ ಹಕ್ಕು ಕೊಡಬೇಕಾದ್ರೂ ಸರ್ಕಾರದ ಡ್ಯೂಟಿ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ರಾಜ್ಯದ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಶೋಕ್ ಮತ್ತೆ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಅಪೋಸಿಷನ್ ಪಾರ್ಟಿ ಇರೋದು ಆರೋಪ ಮಾಡಕ್ಕೆ, ನಾವಿರೋದು ಜನ ಸೇವ್ ಮಾಡಕ್ಕೆ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಯಾರದು? ಯಾರು ಕೇಳ್ತಾ ಇದ್ದೆ?
ಸರ್ಕಾರ ಒಂದು ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಯ್ತು ಸರ್. ಅಲ್ಲಪ್ಪ, ನೀನು ಎಷ್ಟು ದಿನ ಮಾಧ್ಯಮದಲ್ಲಿ ಗೊತ್ತು, ಯಾರಾದ್ರೂ ಕ್ಯಾಬಿನೆಟ್ ಅಲ್ಲಿ ಇದನ್ನ ಎಕ್ಸ್ಪಾನ್ಷನ್ ಬಗ್ಗೆ ಚರ್ಚೆ ಮಾಡ್ತಾರ? ಪಾರ್ಟಿ ತೀರ್ಮಾನ ಮಾಡ್ತೀವಿ. ಈಗ ಮೋದಿ ಸಾಹೇಬರು ಎಕ್ಸ್ಪಾನ್ಷನ್ ಮಾಡೋದನ್ನ ಕ್ಯಾಬಿನೆಟ್ ಮಾಡ್ತಾರ? ಅವ್ರ ಪಾರ್ಟಿ ಹೈಕಮಾಂಡ್ ಅವ್ರು ಕೂತ್ಕೊಂಡು ಅವ್ರು ತೀರ್ಮಾನ ಮಾಡ್ತಾರೆ. ಸಾರಿಗೆ ಪ್ರಯಾಣದ ಹೆಚ್ಚಳ ಮಾಡೋದ್ರ ಬಗ್ಗೆ ಚರ್ಚೆ ಆಗಿದೆಯಾ? ಚರ್ಚೆ ಮಾಡ್ತಾರೆ. ಸಾರಿಗೆ ವಿಚಾರದಲ್ಲಿ ಅವರು ದೊಡ್ಡ ಗಾಬರಿ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ. ಅದು ಅವರೊಂದು ಪ್ರಪೋಸಲ್ ಅವ್ರದ್ದೇನಿದೆ ಅಂತ ಕೊಡಿ ಅಂತ ಹೇಳಿದ್ದೀವಿ. ಅದನ್ನು ಅದಾದ್ಮೇಲೆ ನೋಡೋಣ. ಅದಕ್ಕೆ ನಾನು ಟೆಕ್ನಿಕಲ್ ಆಗಿ ಏನು ಅಂತ, ಎಷ್ಟು ಲಾಸ್ ಆಗ್ತದೆ, ಏನಾಗ್ತದೆ ಅಂತ ವಿತ್ ರಿಪೋರ್ಟ್ ಅವ್ರು ಕೊಡಬೇಕು. ಭಾಳ ಲಾಸ್ ಆಗ್ತಾ ಇದೆ. ಆ ಸಿಬ್ಬಂದಿನೂ ನಮ್ಗೆ ಭಾಳ ಇಂಪಾರ್ಟೆಂಟು, ಅವರಿಗೆ ಡಿಪಾರ್ಟ್ಮೆಂಟು ಇಂಪಾರ್ಟೆಂಟು. ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ವಿ. ಕೊಟ್ಟ ಮೇಲೆ ನಿಮ್ಮ ಹತ್ರನೇ ಮಾತಾಡಿ. ನಿಮ್ಮ ಹತ್ರ ಮುಚ್ಚಿಟ್ಟೇನು ಮಾಡಲ್ಲ.